ಚೆನ್ನಾಗಿದೆ ಟೇಸ್ಟಾ? ಸೊ ಇವಾಗ ಬಿಸಿಬೇಳೆ ಬಾತ್ ಟ್ರೈ ಮಾಡ್ತಾ ಇದ್ದಾರೆ. ಬಿಸಿಬೇಳೆ ಬಾತ್ ನೀವು ಫಸ್ಟ್ ಟ್ರೈ ಮಾಡು, ನಾನು ತಿಂತೀನಿ. ಹೇಗಿದೆ? ಸೂಪರ್. ಇಡ್ಲಿ ವಡೆ ಲಾಸ್ಟಿಗೆ ಟ್ರೈ ಮಾಡ್ತೀವಿ. ಸೊ ಇದೆರಡು ಟ್ರೈ ಮಾಡಾಯಿತು. ಇಡ್ಲಿ ಆ್ಯಕ್ಚುಲಿ ಇಡ್ಲಿ ಲಾಸ್ಟ್ ಟೈಮ್ ಬಂದಿದ್ದೆ. ಲಾಸ್ಟ್ ಟೈಮ್ ಬಂದಾಗ ಲೇಟಾಗಿ ಬಂದಿರೋದಕ್ಕೆ ಬರೀ ಇಡ್ಲಿ ಅಷ್ಟೇ ಟೇಸ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ಈ ಸತಿ ಪುಳಿಯೋಗರೆ ಮತ್ತು ಬಿಸಿಬೇಳೆ ಮತ್ತು ಇಡ್ಲಿನೂ ಇನ್ನೊಂದು ಸತಿ ಟ್ರೈ ಮಾಡಬೇಕು ಅಂತ ರಿವ್ಯೂ ಹೇಳ್ಬೇಕು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ ನಾಷ್ಟ ಮಾಡಿದ್ದೀನಿ. ಮಕ್ಕ 2 ಸತಿ ತಿಂತಾರದು ಚೆನ್ನಾಗಿದೆ. ಇಡ್ಲಿ ವಡೆ ತುಂಬ ಚೆನ್ನಾಗಿದೆ. ಇಲ್ಲಿ ಇಡ್ಲಿ ವಡೆ ಬಿಸಿಬೇಳೆ ಬಾತು ಮತ್ತು ಪುಳಿಯೋಗರೆ 3 ಟ್ರೈ ಮಾಡಬೇಕು. ಮೈ ಒಪಿನಿಯನ್. ವಡೆ ಹೆಂಗಿದೆ? ವಡೆ ಸಖತ್ ಕ್ರಿಸ್ಪಿ ಆಗಿದೆ. ಹೌದಾ? ಹೌದಾ? ಸೊ ವೀಣಾ ಸ್ಟೋರ್ಸ್ಗೆ ಬಂದು ಏನೇನು ತಿನ್ನಬೇಕು? ವಡೆಗೆ ಸ್ಪೆಷಲಿ ಏನೇನು ತಿನ್ನಬೇಕು ವೀಣಾ ಸ್ಟೋರ್ಸ್ಗೆ? ಪುಳಿಯೋಗರೆ, ಬಿಸಿಬೇಳೆ ಬಾತ್, ಇಡ್ಲಿ ವಡೆ. ಖಾರ ಬಾತು ಚೆನ್ನಾಗಿದೆ ಅಂತೆ, ಬಟ್ ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಓಕೆ ವೀಣಾ ಸ್ಟೋರ್ಸ್ ಯು ಕ್ಯಾನ್ ಕಮ್ ಅಂಡ್ ಟ್ರೈ. ಓಕೆ, ನೆಕ್ಸ್ಟ್ ವಿವಿಪುರಂ ಹೋಗೋಣ. ನೆಕ್ಸ್ಟ್ ಸ್ಟಾಪ್ ವಿವಿಪುರಂ. ಓಕೆ, ಸೊ ಫೈನಲಿ ಸೆಕೆಂಡ್ ಟೈಮ್ ವೀಣಾ ಸ್ಟೋರ್ಸ್ ಬಂದಿರೋದು. ಯಾವ್ದು ಇಷ್ಟ ಆಯ್ತಪ್ಪ ನಿಮಗೆ? ನೀವು ರಿವ್ಯೂ ಹೇಳಬೇಕು. ನೀವೇನು ಹೇಳಿಲ್ಲ. ನನಗೆ ಇಷ್ಟ ಆಯಿತು. ಜೊತೆಗೆ ಬಿಸಿಬೇಳೆ ಬಾತ್ ಇಷ್ಟ ಆಯಿತು. ಪುಳಿಯೋಗರೆ ಓಕೆ. ಬಿಸಿಬೇಳೆ ಬಾತ್ ನಿಮಗೆ ಇಷ್ಟ ಆಗುತ್ತೆ ಅಫ್ಕೋರ್ಸ್. ಎಲ್ಲೂ ಐತಿದ್ರು ಬಿಸಿಬೇಳೆ ಬಾತ್ ಇಷ್ಟ ಆಯಿತು. ಬಿಸಿಬೇಳೆ ಬಾತ್ ಇಷ್ಟ ಆಯಿತು. ಪುಳಿಯೋಗರೆ ಓಕೆ, ಚೆನ್ನಾಗಿ. ವಡೆ ಮಾತ್ರ ತುಂಬ ಚೆನ್ನಾಗಿ. ವಡೆ ಸಖತ್ ಕ್ರಿಸ್ಪಿ ಆಗಿದೆ. ಸೊ ಅದೇ ಇವಾಗ ಸಿಗೋಣ. ತುಂಬ ಲೇಟ್ ಆಯಿತು. ನೋಡೋಣ ವಿವಿಪುರಮಲ್ಲಿ ಸಿಗೋಣ. ಆಯ್ತೇನಪ್ಪ ತಿಂದು? ಫುಲ್ ಆಯ್ತಲ್ಲ. ಇನ್ನೇನು ಕಾಫಿ ಕುಡಿಯೋಕ್ಕೆ ಬಂದಿದೆಯಾ? ಏನೇ ತಿಂದು ಕಾಫಿ ಕುಡಿದ್ಬಿಟ್ರೆ ತಲೆನೋವು ಹೋಗುತ್ತೆ. ಈ ಬೆಂಗಳೂರು ಟ್ರಾಫಿಕಲ್ಲಂತೂ ತಲೆನೋವು ಹೋಗೋಕ್ಕೆ ಫಸ್ಟ್ ಕಾಫಿ ಕುಡಿಲೇಬೇಕು. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಆದ್ರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ಆನಂದ. ಒಂದು ಅವರೆಬೇಳೆ ದೋಸೆ. ಏನಪ್ಪ? ಸೊ ಈಗ ವಿವಿಪುರಂ ಬಂದಿದ್ದೀವಿ. ಅವರೆಬೇಳೆ ದೋಸೆ ಮುಂಚೆ ಎಲ್ಲ ತುಂಬ ಅಂಗಡಿಗಳು ಓಪನ್ ಆಗಿದೆ, ಬಟ್ ಅವರೆಬೇಳೆ ದೋಸೆಯಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಮುಂದೆ ಎಲ್ಲ ರೀಸೆಂಟಾಗಿ ಸೆಕೆಂಡ್ ಟೈಮ್ ನನ್ನ ತಮ್ಮ ಕರ್ಕೊಂಡ್ಬಂದೇನೆ. ಹಾಂ, ಏನು ಗೊತ್ತಾ, 2 years ಬ್ಯಾಕು ನೀವು ಅಲ್ಲಿದ್ರಿ. ಮುಂಚೆ 2 years ಬ್ಯಾಕ್ ಅಲ್ಲಿದ್ರಿ. ಅಲ್ಲೇ 12 ವರ್ಷ ಕೆಲಸ ಮಾಡಿ. ಇನ್ನೊಬ್ರು ಅಣ್ಣ ಇದ್ರಲ್ಲ, ಎಲ್ಲೋದ್ರು ಟೇಸ್ಟ್ ಚೆನ್ನಾಗಿದೆ ಹುಡ್ಕೊಂಡ್ ಬಂದೇ ಬರ್ತಾರೆ. ಯಾವುದೇ ಕಾರಣಕ್ಕೂ ನಾವಿದ್ರೆ ಟೇಸ್ಟ್ ಅಲ್ಲ ಇರೋದು ಹೇಳ್ತಾ ಇದೀನಿ. ನಾವಿರೋ ಕಡೆ ಟೇಸ್ಟ್ ಯಾವುದು ಅಲ್ಲೇನು ಟೇಸ್ಟ್ ಇತ್ತು ಜನಗಳು ಬರ್ತಾರೆ. ಓಕೆ, ಟೇಸ್ಟ್ ಮಾಡೋಣ. ಅವರೆಬೇಳೆ ದೋಸೆ ಟ್ರೈ ಮಾಡ್ತಾ ಇದೀವಿ. ನಮ್ಮ ತಮ್ಮ ಚೆನ್ನಾಗಿರುತ್ತೆ ಬಾರೋ ಅಂತ ಕರ್ಕೊಂಡು ಬಂದಿದ್ದಾನೆ. ಹೌದು, ಡಿಫ್ರೆಂಟ್ ಆಗಿರುತ್ತೆ ಅಂತ ಅಲ್ಲ, ಕರೆಕ್ಟು. ಬೇರೆಯವ್ರಿಗೆ ಮಸಾಲೆ ದೋಸೆ, ವಿದ್ಯಾರ್ಥಿ ಭವನ್ ದೋಸೆ ಎಲ್ಲ ದೋಸೆ ತಿಂದಾಗಿದೆ. ಹೌದು, ಅವರೆಬೇಳೆ ದೋಸೆ ಟ್ರೈ ಮಾಡು ಅಂತ ಕರ್ಕೊಂಡು ಬಂದಿದ್ದೀನಿ. ಲೆಟ್ ಮಿ ಟ್ರೈ. ಹೇಗಿದೆ? ಈರುಳ್ಳಿ ಆ್ಯಂಡ್ ಅವರೆಬೇಳೆ ಎರಡು ಹಾಕಿದ್ದಾರೆ. ಟೆಕ್ಸ್ಚರ್ ಮಿಕ್ಸ್ ಆಗಿದೆ. ಹೌದು, ಮಿಕ್ಸ್ ಆಗಿದೆ. ಆ್ಯಕ್ಚುಲಿ ಫುಲ್ ತುಪ್ಪ ಜಾಸ್ತಿ ಹಾಕಿದ್ದಾರೆ. ಬಟ್ ಕ್ರೇವಿ ನೋಡ್ತೀನಿ ಅಂತ ಅಂದರೆ ಇಟ್ ಈಸ್ ವೆರಿ ಗುಡ್. ನೀವು ಮಾಮೂಲಿ ಅವರೆಬೇಳೆ ಜಾಸ್ತಿ ಸಿಗುತ್ತೆ. ದೋಸೆ ಯಾಕೆ? ಆ್ಯಕ್ಚುಲಿ ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಇದು 2ನೇ ಸಲ ಟ್ರೈ ಮಾಡ್ತಿರೋದು. 2ನೇ ಸಲ ಅಲ್ಲ, 3ನೇ ಸಲ. 3ನೇ ಸಲನಾ? 3ನೇ ಸಲ. ಆ್ಯಕ್ಚುಲಿ ಅಲ್ಲಿದ್ದಾಗ ಬಂದಿದೆ ಒಂದು ಸಲ. ಓಕೆ,
ಇವರು ಈಗ ನಾವು ಮಾಡ್ತಿದ್ದೀವಲ್ಲ ಅವರೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅವರು ಆಮೇಲೆ ಏನೋ ಗೊತ್ತಿಲ್ಲ, ಏನು ಕ್ಲಾಸ್ ಇತ್ತು ಏನೋ ಗೊತ್ತಿಲ್ಲ, ರಿವ್ಯೂ ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೂಪರ್. ಆ್ಯಕ್ಚುಲಿ ಸ್ಟಾರ್ಟ್ ಆಗೋದೇ ಆಫ್ಟರ್ 8 o'clock. ಐ ಮೀನ್ 8 ಮೇಲೆ ಕಂಪ್ಲೀಟ್ ರಶ್ ಇರುತ್ತೆ. ಒಂದು 10 ಒಳಗಡೆ ಬಂದರೆ ಒಳ್ಳೆಯದು, ಬಿಸಿ ಬಿಸಿ ಚೆನ್ನಾಗಿ ಸಿಗುತ್ತೆ ತಿನ್ನೋಕ್ಕೆ. ಸೊ ಎಸ್, ಈಗ ಅವರೇ ಬೇಳೆ ದೋಸೆ ಆಯಿತು. ಮಶ್ರೂಮ್ ಬಿರಿಯಾನಿ ಒಂದು ಟ್ರೈ ಮಾಡಿ. ಬಿರಿಯಾನಿ ಇದು ವೆಜಿಟೇರಿಯನ್ ಬಿರಿಯಾನಿ, ನಾನ್ ವೆಜ್ ಬಿರಿಯಾನಿ ಅಲ್ಲ, ಮಶ್ರೂಮ್ ಬಿರಿಯಾನಿ. ನಾನ್ ವೆಜ್ ಬಿರಿಯಾನಿ ಥರ ಹೋಗ್ಲಿ. ಮಶ್ರೂಮ್ ತೋರಿಸ್ಬಿಡ ಹೆಂಗಿದೆ ಒಳಗಡೆ. ಮಶ್ರೂಮ್ ಇರುತ್ತೆ ನೋಡಿ, ಇಲ್ಲಿದೆ ನೋಡಿ. ಟ್ರೈ ಮಾಡೋಣ. ನಮ್ಮಮ್ಮಂಗೆ ಏನು ಹೇಳ್ಬೇಕು ಗೊತ್ತಾ, ಚಿಕನ್ ಬಿರಿಯಾನಿ ತಿಂತಾ ಇದೆಯಾ ಅಂತ ಹೇಳ್ಬೇಕು. ದೋಸೆ ಚಿಕನ್ ಪೀಸ್ ಅನ್ಬೇಕು. ಚಿಕನ್ ಲೆಗ್ ಪೀಸ್ ಕೇಳೋಣ, ಟೇಸ್ಟ್ ಮಾಡೋಣ. ಓಕೆ. ಬಿರಿಯಾನಿ ಏನೇ ಇದ್ರು ಚಟ್ನಿಗಿಂತ ಮೊಸರು ಬಜ್ಜಿನೇ ಚಂದ, ಅದಕ್ಕೆ ಮೊಸರು ಬಜ್ಜಿಲೇ ಟ್ರೈ ಮಾಡೋಣ. ಯು ಈಟ್ ವಿತ್ ಮಶ್ರೂಮ್. ಮಶ್ರೂಮ್ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೂಪರ್. ಮೊಸರು ಬಜ್ಜಿ ಚೆನ್ನಾಗಿದೆ. ಚಟ್ನಿ ಜೊತೆ ಟ್ರೈ ಮಾಡಿಲ್ಲ. ಹಾಂ, ವಿತ್ ಚಟ್ನಿ ಟ್ರೈ ಮಾಡಿ. ಚಟ್ನಿ ಇಷ್ಟ ಆಗಲ್ಲ ಆ್ಯಕ್ಚುಲಿ. ಚಟ್ನಿ ಚೆನ್ನಾಗಿರುತ್ತೆ ಮೊಸರು ಬಜ್ಜಿಗಿಂತ. ಸೂಪರ್. ತುಂಬ ಖಾರ ಇದೆಯಾ? ಇಲ್ಲ, ತುಂಬ ಖಾರನೂ ಇಲ್ಲ, ತುಂಬ ಸಪ್ಪೆನೂ ಇಲ್ಲ, ಟೇಸ್ಟ್ ಆಗಿದೆ ತುಂಬ. ತಮ್ಮ ಟೇಸ್ಟ್ ಮಾಡ್ತಾನೆ ಇವಾಗ. ಹಾಂ, ಆ್ಯಕ್ಚುಲಿ ಊರ ಜೊತೆ ನಾನು ಮಶ್ರೂಮ್ ಬಿರಿಯಾನಿ ತಿಂದಿರಲಿಲ್ಲ. ಓಕೆ. ಸ್ಟಾರ್ಟಿಂಗ್ ಹೋಗಿದ್ದೆಲ್ಲ ಅಲ್ಲಿ ತಿಂದಿದ್ದೆ. ಹಾಂ, ಆ ಕಡೆ ಹೊರಟಿದ್ದೆ. ಹಾಂ, ಇಲ್ಲಿ ತಿಂದಿರಲಿಲ್ಲ. ಹೌ ಇಸ್ ಇಟ್? ಸೂಪರ್. ಚಟ್ನಿನೇ ಚೆನ್ನಾಗಿದೆ. ಆದರೂ ಏನು ಗುರು, ಬೆಂಗಳೂರಿಗೆ ಬಂದು ಮೈಸೂರಲ್ಲಿ ನೋಡಿದ್ರೆ ಬಾತು ಅಂತಾರೆ, ಇಲ್ಲಿ ಬಂದರೂ ಮಶ್ರೂಮ್ ಬಿರಿಯಾನಿ ತಿಂತಾ ಇದೆಯಾ? ರೈಸ್ ಕಡಿಮೆ ಮಾಡಬೇಕು ಅಂತ ಅಂತೀಯ, ಮಶ್ರೂಮ್ ಬಿರಿಯಾನಿ ಬೇಕು ಅಂತೀಯ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಬೇರೆ ಏನಾದ್ರು ಸಣ್ಣ ಪುಟ್ಟ ಇದ್ರೆ ತಿನ್ಬಿಟ್ಟು ಓಟ್ಬಿಡೋಣ. ಮನೆ ಬೆಳೆದ ತಟ್ಟೆ ಇಡ್ಲಿ, ಚಿಕ್ಕ ಇಡ್ಲಿ, ಪಡ್ಡು, ಪಾಪಚ್ಚೆ, ವಡಾಪ, ದಾಬೇಲಿ, ಗೋಬಿ, ನೂಡಲ್ಸ್, ಕಾಯಿ, ಬೇಳೆ, ಕೋಪಟ್ಟು, ಅವರೆಕಾಳು, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಮಶ್ರೂಮ್ ಬಿರಿಯಾನಿ, ಲೆಮನ್ ರೈಸ್, ಮೈಸೂರು ದೋಸೆ, ಬಾತ್ ದೋಸೆ, ಪುಡಿ ದೋಸೆ, ಚೀಸ್ ದೋಸೆ, ಪನ್ನೀರ್ ದೋಸೆ, ಓಪನ್ ದೋಸೆ, ಚಟ್ನಿ ರೊಟ್ಟು, ಪೇಪರ್ ದೋಸೆ, ಅನಿಯನ್ ದೋಸೆ, ಅವರೇ ಬೇಳೆ ದೋಸೆ, ಅವರೇ ಬೇಳೆ ದೋಸೆ, ಅವರೇ ಬೇಳೆ ದೋಸೆ, ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಆ್ಯಕ್ಚುಲಿ ಈಗ ಅವರೇ ಬೇಳೆ ಇದಷ್ಟೇ ತಿಂದು ಆಮೇಲೆ ಇದಕ್ಕೆ ಹೋಯ್ತು. ಇವಾಗೆಲ್ಲ ಏನೋ ವಿವಿಪುರಂ ಸ್ಟ್ರೀಟ್ ನೋಡಿ. ಚೆನ್ನಾಗಿತ್ತು. ನೋಡೋಣ ಏನೇನು ಟೇಸ್ಟ್ ಮಾಡಿಸ್ತಾನೋ ಗೊತ್ತಿಲ್ಲ. ಆಲ್ರೆಡಿ ನನಗೆ ಹೊಟ್ಟೆ ತುಂಬಿಟ್ಟಿದೆ. ತಿನ್ಬಿಟ್ಟು ಅವರೇ ಬೇಳೆ ದೋಸೆನ ಮತ್ತು ಮಶ್ರೂಮ್ ಬಿರಿಯಾನಿನ ಹೊರಗಡೆ ತಿಂದು ಅಭ್ಯಾಸ ಇಲ್ವಲ್ಲ ಇವನಿಗೆ. ಏನಾದ್ರು ತಿಂದರೆ ಫುಲ್ಲು ಹೊಟ್ಟೆ ತುಂಬಿಡುತ್ತೆ. ಬಟ್ ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನಮ್ಗೇನೋ ನಮ್ಗೆ ಹೋಗ್ತಾ ಇರೋದು ತಿಂಡಿ, ಯಾಕಂದರೆ ನಮ್ಗೆ ಹೊರಗಡೆ ತಿಂದು ಅಭ್ಯಾಸ ಇದೆಯಲ್ಲ. ಸೊ ನೋಡೋಣ. ಆ್ಯಕ್ಚುಲಿ ಇನ್ನೊಂದು ಗೋಬಿ ಒಂದಿದೆ, ಅದೊಂದು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಅವರೇ ಬೇಳೆ ಪಾವ್ ಬಜ್ಜಿದಿದೆ, ಅದೊಂದು ಟ್ರೈ ಮಾಡಬೇಕು ಅಷ್ಟೇ. ಅದೇ ಫೈನಲ್ ಇರೋದು. ಸೊ ನೋಡೋಣ ಇದು. ಮಲಗಿದ್ದೀರಾ ಆಲ್ರೆಡಿ? ಮತ್ತು ಲೈಟ್ ಆಫ್ ಆಗಿದೆ. ರೂಮಲ್ಲಿದೆ. ವಾಕಿಂಗಾ? ಚಾರ್ಜ್ ಹಾಕಿದೆ. ಚಾರ್ಜ್ ಹಾಕಿದ್ಯಾ? ಉಪ್ಪಿಟ್ಟ? ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಂಡು ಹೋಗ್ಕೊಳ್ಳೋಳು. ನಾವು ಅವರೇ ಬೇಳೆ ದೋಸೆ ತಿನ್ನೋಕೆ ಹೋದ್ರೆ ನಮ್ಮಮ್ಮ ಅವರೆಕಾಳು ಉಪ್ಪಿಟ್ಟು ಅವರೇ ಬೇಳೆ ದೋಸೆ ತಿನ್ನಕ್ಕೆ ಬಂದರೆ ಇವಳು ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಂಡು ತಿಂದಿದ್ದಾಳೆ ಮನೆಯಲ್ಲಿ. ಅಲ್ಲಲ್ಲ, ನೀನು ಹೆಂಗಿದೀಯ ಅಂದರೆ ನಾವು ಇದ್ದಾಗ ಮಾಡಿಲ್ಲ ನೋಡಿ ಫ್ರೆಂಡ್ಸ್. ನಾವು ಇದ್ದಾಗ ಮಾಡಿಲ್ಲ ಇವಳು. ನಾವು ಇಲ್ಲದೆ ಇದ್ದಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ. ಅಂದರೆ ಏನು ಗೊತ್ತಾ,
ಅವರು ಒಂದು ನಿಮಿಷ ಇರಿ ಅವ್ರೇನು ಗೊತ್ತಾ, ಅವರು ಗಂಡ ಹೆಂಡತಿ ಇಬ್ರು ಇದ್ದಾರೆ ಅಂತ ಅಂದ್ಬಿಟ್ಟು ಸ್ಪೆಷಲ್ ಅಡುಗೆ ಮಾಡ್ಕೊಂಡು ಮಕ್ಕಳು ಹೋದ್ರಲ್ಲ ಆಚೆ, ಅದಕ್ಕೋಸ್ಕರ ಅಲ್ಲ? ನಿಜ ತಾನೇ ಇದು? ಸರಿ ಬಿಡ, ಆಯ್ತು. ಇಷ್ಟೇ ಫ್ರೆಂಡ್ಸ್, ಇಷ್ಟೇ. ಸರಿ ಬಿಡ, ಲೈಮ್ ಜ್ಯೂಸ್ ಹೋಗ್ಬಿಟ್ಟು ಅವರೇ ಬೆಳೆ ದೋಸೆ ಮಾಡ್ತಾರಲ್ಲ ಅವನು, ಅವರತ್ತು ತೋರಿಸ್ತೀನಿ. ಲೈಮ್ ಜ್ಯೂಸ್ ಕುಡ್ದಿದ್ದಾಯ್ತು, ಇವಾಗ ಹೊರಡೋದು ಅಷ್ಟೇ. ನೋಡಿ ಫ್ರೆಂಡ್ಸ್, ಇವನು ಅವರ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾರೆ ವಿವಿಪುರಂ ಫುಡ್ ಸ್ಟ್ರೀಟ್ ಹೆಂಗಿದೆ ಅಂತ. ಅವ್ರ ಅಮ್ಮಂಗೆ ವಿಡಿಯೋ ಅಲ್ಲ, ನೀನು ನಿಮ್ಮ ಅಮ್ಮಂಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದೆಯಾ? ಅವಳಿಗೆ ತೋರಿಸ್ತಾ ಇದ್ದೀನಿ. ಅವಳು ಈಗಲೇ ತೋರಿಸ್ಬಿಟ್ರೆ ಫಸ್ಟ್ ಬರಲ್ಲ ಇಲ್ಲಿಗೆ. ಅವಳಿಗೆ ನೀನು ತೋರಿಸು ಅಲ್ಲ, ನಿನಗೆ ತೋರಿಸಿದ್ರು ನೀನು ಬರೋದು ಡೌಟೇ ಅಲ್ವಾ ಅಮ್ಮ? ಹೌದೌದು, ಇಂಥ ಕಡೆ ಎಲ್ಲ ಹೌದೌದು. ನಿನಗೆ ಇಂಥದ್ದೆಲ್ಲ ಬೇಡ. ಜೋಳದ ರೊಟ್ಟಿ, ಎಣ್ಗಾಯಿ ಪಲ್ಯ, ಅದನ್ನು ಚೆನ್ನಾಗಿ ಮಾಡ್ಬೇಕಲ್ಲ. ಹೈಜೀನ್ ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ ನಮ್ಮ ಅಮ್ಮಂಗೆ. ಟೇಸ್ಟ್ಗಿಂತ ಹೈಜೀನ್ ಇಂಪಾರ್ಟೆಂಟ್ ಅವ್ರಿಗೆ. ಹಲೋ, ಥ್ಯಾಂಕ್ ಯು. ಚೆನ್ನಾಗಿದೆ ಇದು. ಇಲ್ಲ, ತಿನ್ನು ಚೆನ್ನಾಗಿ. ಸರ್ ಬೀಡ ತಗೊಳ್ಳಿ, ಸೂಟ್ ಬೀಡ, ಸಾದಾ ಬೀಡ, ಬೀಜಾ ಪಾನ್, ಫೈರ್ ಪಾನ್, ಚಾಕ್ಲೇಟ್ ಪಾನ್. ಸೊ ಆಯಿತು, ವಿವಿಪುರಂದು ವಿಲಾಗ್ ಮಾಡಿದ್ದಾಯಿತು. ಈಗ ಆ್ಯಕ್ಚುಲಿ ಟೈಮ್ ಬಂದು 10:20 ನಮ್ಮ ಅಕ್ಕನ ಮನೆಗೆ ಹೋಗೋ ಅಷ್ಟರಲ್ಲಿ 1:30 ಆಗುತ್ತೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಬೋತ್ ಅವರೇ ಬೇಳೆ ದೋಸೆ ಸೂಪರ್. ಫ್ರೈ ಮಾಡಬೇಕು. ಮಶ್ರೂಮ್ ಬಿರಿಯಾನಿ ಚೆನ್ನಾಗಿದೆ. ಆ್ಯಕ್ಚುಲಿ ಮುಗೀತು ಇವತ್ತಿಗೆ. ಇವಾಗ ವಿಲಾಗ್ ಎಂಡ್ ಮಾಡ್ತೀನಿ. ನಾಳೆ ರಾಘವೇಂದ್ರ ಸ್ಟೋರ್ಸ್ಗೆ ಹೋಗಬೇಕು ಅಂತಿದೆ. ನೋಡೋಣ, ಟೈಮ್ ಆದರೆ. ಆ್ಯಕ್ಚುಲಿ ಬೇರೆ ಏನೋ ಕೆಲಸ ಇದೆ. ಟೈಮ್ ಆದರೆ ರಾಘವೇಂದ್ರ ಸ್ಟೋರ್ಸ್ನು ಹೋಗಿ ಕವರ್ ಮಾಡ್ಬಿಟ್ಟು ಬರ್ತೀವಿ. ಓಕೆ. ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಮತ್ತೆ ಮ್ಯಾಂಗ್ಳೂರಿಗೆ ಬಂದಾಗ ಹೌದು, ರಾಘವೇಂದ್ರ ಸ್ಟೋರ್ಸ್ ಮಿಸ್ ಇಲ್ಲ. ನನಗೆ ಬೀಡ ತಿಂದೆ ಎಂಜಾಯ್ ಮಾಡಬೇಕು ಅಂತ ಈಗ ಮಾತಾಡ್ತಾ ಇಲ್ಲ. ಆದರೂ ಏನು ಹೇಳಿ, ವಿದ್ಯಾರ್ಥಿ ಭವನ್ಗೆ ಇನ್ನೊಂದ್ಸತಿ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ನನಗೆ ಬೇರೆ ಪ್ಲೇಸಸ್ ಕವರ್ ಮಾಡೋಕ್ಕಾಗಲ್ಲ. ಹೌದು, ಆದ್ದರಿಂದ ಅದಕ್ಕೆ ಹೋಗೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಜೊತೆ ಏನಾದರೂ ಬಂದಾಗ ಡೆಫಿನೆಟ್ಲಿ ವಿದ್ಯಾರ್ಥಿ ಭವನ್ಗೆ ಇನ್ನೊಂದ್ಸತಿ ವಿಸಿಟ್ ಪಕ್ಕ. ನನಗೆಪ್ಪ ಹೌದೌದು ಕಮ್ಮ. ಸೊ ಅಲ್ಲ, ಇದಕ್ಕೂ ಬರಬೇಕು. ಬಟ್ ಎಲ್ಲ ಟೇಸ್ಟ್ ನೋಡೋಕಂದ್ರೆ ಸ್ವಲ್ಪ ಫುಲ್ ಒನ್ ಡೇನೇ ಕವರ್ ಮಾಡೋಕ್ಕಾಗಲ್ಲ, 3-4 ದಿನ ಬೇಕು. ಓಕೆ, ವಿಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.